ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈಗಾಗಲೇ ಹಣ ಬಂದಿದೆಯಾ, ಬಂದಿಲ್ವಾ, ಬರುತ್ತಾ ಬರಲ್ವಾ ಅಂತ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದರೆ 4ನೇ ಕಂತಿನ ಹಣದ ಬಗ್ಗೆ ನೀವು ಯಾಕೆ ಕನ್ಫ್ಯೂಸ್ ಆಗಿದ್ದೀರಾ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋವನ್ನು ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣದ ಬಗ್ಗೆ ಯಾಕಪ್ಪ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ದಾರೆ ಎಲ್ಲರೂ ಅಂದರೆ, ನೋಡಿ ಏನಾಗಿತ್ತಂದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ಬಂದಿತ್ತಂದರೆ, ಸಾಕಷ್ಟು ಜನ ಮಹಿಳೆಯರಿಗೆ ಡಿಸೆಂಬರ್ 2ನೇ ತಾರೀಕು ಹಣ ಆದರೆ ಬಂದಿತ್ತು. ಓಕೆನಾ. ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತಿನ ಹಣ ಡಿಸೆಂಬರ್ 2ನೇ ತಾರೀಕು ಬಂದಿರುವಂತಹ ಕಾರಣದಿಂದ ಸಾಕಷ್ಟು ಜನ ಏನು ಕನ್ಫ್ಯೂಸ್ ಆಗಿದ್ದಾರೆ ಅಂದರೆ, ನಮಗೆ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಅಲ್ಲ, ನಿಮಗೆ ಡಿಸೆಂಬರ್ 2ನೇ ತಾರೀಕು ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತಿನ ಹಣ. ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ 2ನೇ ತಾರೀಕು ಬಂದಿತ್ತು. ನಿಮಗೆ ಡಿಸೆಂಬರಲ್ಲಿ ಹಣ ಬಂದಿರುವಂತಹ ಕಾರಣದಿಂದ ಎಲ್ಲರೂ ಅದೇ 4ನೇ ಕಂತು ಅಂತ ಅಂದುಕೊಂಡು ಕನ್ಫ್ಯೂಸ್ ಆಗಿದ್ದೀರಾ. ಇಲ್ಲ, ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತಿನ ಹಣ ನಿಮಗೆ ಡಿಸೆಂಬರ್ 2ನೇ ತಾರೀಕು ಬಂದಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಆದರೆ ಬಂದಿಲ್ಲ. ನಿಮಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಅವ್ರು ಏನು ಹೇಳಿದ್ರು, 4ನೇ ಕಂತಿನ ಹಣ ಬಂದ್ಬಿಟ್ಟು 15ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಕ್ರೆಡಿಟ್ ಮಾಡ್ತೀವಿ ಅಂತ ಆದರೆ ಹೇಳಿದ್ರು. ಆದರೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಕ್ರೆಡಿಟ್ ಮಾಡಿಲ್ಲ. ಇವತ್ತು ದಿನಾಂಕ ಬಂದು 18 ಡಿಸೆಂಬರ್ 2023. ಇದುವರೆಗೂ ಹಣ ಕ್ರೆಡಿಟ್ ಮಾಡಿಲ್ಲ. ಹಾಗಾದರೆ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ನಿಮಗೆ ಹಣ ಬಂದ್ಬಿಟ್ಟು ಇನ್ನು ನಾಳೆ ನಾಳಿದ್ದು ಅಂದರೆ ನಿಮಗೆ ಬುಧವಾರದೊಳಗಡೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಆದರೆ ಬರಬೇಕು. ಗೌರ್ನಮೆಂಟ್ ಅವ್ರು ಕೊಟ್ಟಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಿಮಗೆ ಡಿಸೆಂಬರ್ 20ನೇ ತಾರೀಕು ಒಳಗಡೆ ಹಣ ಆದರೆ ಬರಬೇಕು. ಅಂದರೆ ಬುಧವಾರದೊಳಗಡೆ ಹಣ ಆದರೆ ಬರಬೇಕು. ಕಾದು ನೋಡೋಣ. ಈ ತಿಂಗಳಲ್ಲಿ ನಿಮಗೆ ಅವ್ರು ಕೊಟ್ಟಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಿಮಗೆ ಡಿಸೆಂಬರ್ 20ನೇ ತಾರೀಕು ಒಳಗಡೆ ಹಣ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಯಾರಿಗೆ 1ನೇ ಕಂತು, 2ನೇ ಕಂತು, 3ನೇ ಕಂತು ಹಣ ಬಂದಿದೆಯೋ ನಿಮಗೆ ಡಿಸೆಂಬರ್ 20ನೇ ತಾರೀಕು ಒಳಗಡೆ 4ನೇ ಕಂತಿನ ಹಣ ಆದರೆ ಬರುತ್ತೆ. ನೋಡಿ, ಮತ್ತೆ ಆ್ಯಸ್ ಯೂಶುವಲ್ ಆಗಿ ನೀವು ಕೇಳುವಂತಹ ಪ್ರಶ್ನೆ ಏನಂದರೆ, ನಮಗೆ ಪೆಂಡಿಂಗ್ ಹಣ, 1 ಕಂತು ಹಣನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ಕೇಳ್ತಿರ್ತೀರಾ. ನಿಮಗಂತೂ ಹಣ ಬರೋದು ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಿಮ್ಗೆ ಹಣ ಬರುತ್ತೆ. ಎಲ್ಲ ದಾಖಲೆಗಳೆಲ್ಲ ಕರೆಕ್ಟಾಗಿದ್ದು ನೀವು ಟ್ಯಾಕ್ಸ್ ಪೇಯರ್ಸ್ ಆಗದೆ ಇರಬೇಕು. ನೀವು ಅಷ್ಟೇ, ನಿಮ್ಮ ಹಸ್ಬೆಂಡು ಟ್ಯಾಕ್ಸ್ ಪೇಯರ್ಸ್ ಆಗದೆ ಇದ್ದರೆ, ಮತ್ತು ಯಾರ್ಯಾರು ಏನೋ ಒಂದು ಮಿಸ್ಟೇಕ್ಸ್ ಮಾಡಿಲ್ಲ ಅಂದರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅನ್ನೋರಿಗೆ ಹಣ ಆದರೆ ಡಿಸೆಂಬರ್ ತಿಂಗಳಲ್ಲಿ 31ನೇ ತಾರೀಕು ಒಳಗಡೆ ಬರುತ್ತೆ. ಯಾರು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡಿಸಿದ್ದೀವಿ, ಕರೆಕ್ಷನ್ ಮಾಡಿಸಿದ್ದೀವಿ, ಆ್ಯಡ್ ಮಾಡಿಸಿದ್ದೀವಿ ಅನ್ನೋದಾದರೆ ನಿಮಗೆ ಹಣ ಬಂದುಬಿಟ್ಟು ಜನವರಿಯಲ್ಲಿ ಬರುತ್ತೆ. ಮತ್ತು ಟ್ಯಾಕ್ಸ್ ಪೇಯರ್ಸ್ಗೆ ನಿಮಗೆಲ್ಲ ಹಣ ಬರಲ್ಲ. ಓಕೆನಾ. ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತೀರೋ ನಿಮ್ಗಾದರೆ ಹಣ ಬರಲ್ಲ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.